ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಗಂಟೆ 7:30 ಆಗ್ತಾ ಬಂತು. ಇವತ್ತು ನಾವು ಸ್ವಲ್ಪ ಬೇಗನೆ ಎದ್ದಿದ್ದೀವಿ, ಯಾಕೆಂದರೆ ಮಾಮ ಬರ್ತಾರೆ ಇವತ್ತು ಬೇಗ ಬೆಳಗ್ಗೆನೆ. ನಾಳೆಯಿಂದ ಸೋಮವಾರದಿಂದ ಲಾಕ್ಡೌನ್ ಅಲ್ವಾ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಅವರು ಎಲ್ಲಿ ಅವರ ಅಮ್ಮನ ಮನೆಗೆ ಹೋಗಿದ್ದು, ಅಲ್ಲೇ ಸ್ಟಕ್ ಆಗಿದ್ದಾರೆ. ಹಾಗೆ ಬೆಳಿಗ್ಗೆ ಬೇಗನೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅವರಿಗೆ ಎಲ್ಲಿ ಕೂಡ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಾಗೆ ನಾವು ಬೆಳಿಗ್ಗೆ ಇವತ್ತು ಬೇಗ ಎದ್ದಿದ್ದೀವಿ. ಹಾಗೂ ನೆಕ್ಸ್ಟ್ ಏನಂದರೆ ಇವಾಗ ನೀರು ದೋಸೆ ಅದು ಇದೆಲ್ಲ ಮಾಡಲಿಕ್ಕೆ ಉಂಟು ಇವತ್ತು ಬೆಳಿಗ್ಗೆ. ಹಾಗೆ ನಾನು ಇವತ್ತು ಬೇಗ ಎದ್ದು ನನ್ನ ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆ, ಸ್ಕಿನ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡೋಣ. ಯಾಕೆಂದರೆ ಸುಮಾರು ಜನ ನೀವು ಕೇಳ್ತಾ ಇರ್ತೀರಲ್ವ, ಇವಾಗ ನಿಮ್ಮ ಸ್ಕಿನ್ ಬಗ್ಗೆ ಏನಾದರೂ ಹೇಳ್ತಾ ಇರಿ ಅಂತ ಹೇಳಿ. ಹಾಗೆ ನಾನು ಸ್ಕಿನ್ ರೂಟೀನನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಬೆಳಿಗ್ಗೆ ಯಾವಾಗಲೂ ಫೇಸ್ ವಾಶ್, ಸ್ಕ್ರಬ್ ಯೂಸ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ನಮ್ಮ ಫೇಸ್ ಯಾವಾಗಲೂ ಯಂಗಾಗಿ, ಗ್ಲೋ ಆಗಿ, ಕ್ಲಿಯರ್ ಆಗಿ ಇರುತ್ತೆ. ಹಾಗಾಗಿ ನಾನು ನಿಮಗೆ ಕೂಡ ಹೇಳೋದು, ಫೇಸ್ ವಾಶ್ ಎಲ್ಲ ನಿಮಗೆ 3-4 ಸಲ ಯೂಸ್ ಮಾಡಿ ಅಂತ ಹೇಳಲ್ಲ, ಆದರೆ ಬೆಳಿಗ್ಗೆ ಎದ್ದು ಆದರೂ ಸ್ವಲ್ಪ ಆದರೂ ನೀವು ಯೂಸ್ ಮಾಡಿ ಸ್ಕ್ರಬ್ ಎಲ್ಲ. ಆವಾಗ ನಮ್ಮ ಡೆಡ್ ಸ್ಕಿನ್ ಎಲ್ಲ ಉಂಟು ನೋಡಿ, ಅದು ಹೋಗುತ್ತೆ ಹಾಗೂ ಕ್ಲಿಯರ್ ಆಗಿ ಇರುತ್ತೆ ನಮ್ಮ ಸ್ಕಿನ್ ಯಾವಾಗಲೂ. ಓಕೆ, ನಾನಿವತ್ತು ನನ್ನ ಮಾರ್ನಿಂಗ್ ಸ್ಕಿನ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಗೂ ನನಗೆ ಮಾಡಲಿಕ್ಕೆ ಉಂಟು, ಹಾಗೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ. ಬನ್ನಿ ಫಸ್ಟಿಗೆ ನಾವು ಫೇಸ್ ವಾಶ್ ಎಲ್ಲ ಮಾಡಿ ಬರೋಣ. ಯಾವುದು ಯೂಸ್ ಮಾಡ್ತೀನಿ ಹಾಗೂ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಮಾಮಾ ಅರ್ತ್ ವಿಟಮಿನ್ ಸಿ ಫೇಸ್ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿದೆ ವಿಟಮಿನ್ ಸಿ ಹಾಗೂ ವಾಲ್ನಟ್. ವಿಟಮಿನ್ ಸಿ ಏನ್ ಮಾಡುತ್ತೆ, ನಮ್ಮ ಡಾರ್ಕ್ ಸ್ಪಾಟ್ ಅನ್ನು ಕಮ್ಮಿ ಮಾಡುತ್ತೆ. ನಮ್ಮ ಮುಖದಲ್ಲಿ ಕಪ್ಪು ಕಲೆಲ್ಲ ಇರುತ್ತೆ ನೋಡಿ, ಅದನ್ನು ಕಮ್ಮಿ ಮಾಡಿ ರೆಡಿಕಲ್ ಡ್ಯಾಮೇಜ್ ಇಂದ ಕೂಡ ನಮ್ಮನ್ನು ಫ್ರೀ ಮಾಡುತ್ತೆ. ನೆಕ್ಸ್ಟ್ ವಾಲ್ನಟ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಸ್ಕಿನ್ ಅನ್ನು ಪ್ಯೂರ್ ಆಗಿಡಲು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಈ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾರಬಿನ್ ಇಲ್ಲ, SLS ಇಲ್ಲ, ಹಾಗಾಗಿ ನಿಮ್ಮ ಸ್ಕಿನ್ನಿಗೆ ಯಾವುದೇ ಹಾನಿ ಇದು ಮಾಡಲ್ಲ. ಓಕೆ, ಇದರಲ್ಲಿ ಮರಳಾದ ತುಂಬ ಅಂಶ ಇದೆ. ತುಂಬ ಒಳ್ಳೆಯದಾಗುತ್ತೆ ಸ್ಕ್ರಬ್ ಮಾಡಲಿಕ್ಕೆ. ಬೇರೆ ಸ್ಕ್ರಬ್ಬರ್ಗಿಂತ ಉಂಟು ನೋಡಿ, ಇದರಲ್ಲಿ ತುಂಬ ಇರುತ್ತೆ ಮರಳು ರೀತಿ. ಹಾಗಾಗಿ ನಿಮ್ಮ ಡೆಡ್ ಸ್ಕಿನ್ ಎಲ್ಲ ಉಂಟು ನೋಡಿ, ಹೋಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಒಳ್ಳೆ ರೀತಿ ಇದನ್ನು ನೋಡಿ ಎಲ್ಲ ಕಡೆ ಅಪ್ಲೈ ಮಾಡಿ, ಹಾಗೂ ಚೆನ್ನಾಗಿ ಫ್ರೆಶ್ ನೀರಲ್ಲಿ ಮುಖವನ್ನು ತೊಳೆಯಿರಿ. ಆಮೇಲೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ರಫ್ ಆಗಿರುತ್ತೆ ನೋಡಿ ಮುಖ, ಸ್ಕಿನ್ ಎಲ್ಲ, ಅದೆಲ್ಲ ಇದರಿಂದ ಹೋಗುತ್ತೆ. ನಾನು ಯೂಸ್ ಮಾಡ್ತೀನಿ ಸಿರಮ್ ಕೂಡ ನಾನು ಹಾಗೇನೆ ಮಾಮಾ ಅರ್ತ್ ಸ್ಕಿನ್ ಇಮ್ಯುನಿನೇಟ್ ಫೇಸ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೂಡ ಇದೆ ವಿಟಮಿನ್ ಸಿ ಹಾಗೂ ಟರ್ಮರಿಕ್ ಗೊತ್ತುಂಟು ನಿಮ್ಗೆ, ನಮ್ಮ ಸ್ಕಿನ್ ಅನ್ನು ಯಾವುದೇ ಅಲರ್ಜಿಯಿಂದ ಎಲ್ಲ ಕಾಪಾಡುತ್ತೆ. ನೆಕ್ಸ್ಟ್ ಏನಂದ್ರೆ ಸಿರಮ್ ಹಾಕಿದ್ರೆ ಯಾವಾಗ್ಲೂ ನಮ್ಮ ಸ್ಕಿನ್ ಉಂಟು ನೋಡಿ ಗ್ಲೋ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕಿನ್ ತುಂಬಾ ರೇಡಿಯಂಟ್ ಆಗಿ ನಿಮ್ಗೆ ಬರ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಸಿರಮ್ ಅನ್ನು ಯಾವಾಗ್ಲೂ ಯೂಸ್ ಮಾಡ್ಬೇಕು. ನಿಮ್ಗೆ ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಕೂಡ ಯೂಸ್ ಆಗುತ್ತೆ. ನೋಡಿ ಈ ರೀತಿ ತಗೊಂಡು ರೌಂಡ್ ಆಗಿ ನೀವು ಹೀಗೆ ಮಸಾಜ್ ಮಾಡ್ಬೇಕು. ಹಾಗೂ ಇದು ಫುಲ್ ಡ್ರೈ ಆಗ್ಲಿಕ್ಕೆ ನೀವು ಬಿಡ್ಬೇಕು. ಅಷ್ಟು ತನಕ ನೀವು ಮಸಾಜ್ ಮಾಡ್ಬೇಕು, ಅಂದ್ರೆ ನಮ್ಮ ಸ್ಕಿನ್ ಇದು ಹೀರ್ಕೊಳ್ಬೇಕು. ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ಇದು ಹೀರ್ಕೊಳ್ಬೇಕು, ಡ್ರೈ ಆಗಬೇಕು, ತುಂಬಾ ಸಾಫ್ಟ್ ಹಾಗೂ ರೇಡಿಯಂಟ್ ಆದ ಸ್ಕಿನ್ ನಿಮ್ಗೆ ಸಿಗುತ್ತೆ ಇದರಿಂದ. ನೋಡಿ ಬಂದ್ರಲ್ಲ, ಇದು ನನ್ನ ಬೆಳಗಿನ ಸ್ಕಿನ್ ಕೇರ್ ರೂಟೀನ್. ಹಾಗಾಗಿ ನೀವು ಕೂಡ ಫೇಸ್ ವಾಶ್ ಎಲ್ಲ ಯೂಸ್ ಮಾಡೋದಾದ್ರೆ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಇದರ ಒಳ್ಳೆತನಕ್ಕೆ ನಾನು ಇದನ್ನು ಹೆಚ್ಚು ರೆಕಮೆಂಡ್ ಮಾಡೋದು. ಯಾಕೆ ಗೊತ್ತುಂಟಾ, ನೀವು ಮಾಮಾ ಅರ್ತ್ ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ ನೋಡಿ, ಅಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಇಷ್ಟರವರೆಗೂ 1 ಲಕ್ಷದವರೆಗೆ ಟ್ರೀವನ್ನು ಪ್ಲಾಂಟ್ ಮಾಡಿದ್ದಾರೆ. 1135 ಮೆಟ್ರಿಕ್ ಪ್ಲಾಸ್ಟಿಕ್ ಅನ್ನು ಅವರು ಉಂಟು ನೋಡಿ ರೀಸೈಕಲ್ ಕೂಡ ಮಾಡಿದ್ದಾರೆ. ಹಾಗೂ 50,000 ಅವರು ಸ್ಯಾನಿಟೈಸರ್, ನೆಕ್ಸ್ಟ್ 20,000 ತನಕ ಅವರು ಕ್ಲೋತ್ ಮಾಸ್ಕ್ ಇದೆ ನೋಡಿ, ಕೋವಿಡ್ ಹೀರೋಸ್ಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಹಂಚಿದ್ದಾರೆ.
ಇದೊಂದು ಒಳ್ಳೆ ಕೆಲಸವನ್ನು ಮಾಮಾ ಅರ್ತ್ ಅವರು ಮಾಡ್ತಾ ಇದ್ದಾರೆ. ಮಾಮಾ ಅರ್ತ್ ಅವರು ಒಂದು ಅಫಿಷಿಯಲ್ ಆ್ಯಪ್ ಅನ್ನು ಲಾಂಚ್ ಮಾಡಿದ್ದಾರೆ. ಅದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಆ್ಯಪ್ ಯೂಸರಿಗೆ ಉಂಟು ನೋಡಿ, ಅರ್ಲಿ ಆಕ್ಸೆಸ್ ಅಂದ್ರೆ ಬೇಗ ಎಲ್ಲ ವಸ್ತು ಬಂದ ತಕ್ಷಣ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ನನ್ನ ಕೋಡನ್ನು ನೀವು ಯೂಸ್ ಮಾಡಿದ್ರೆ mama.in ಅಲ್ಲಿ ನಿಮ್ಗೆ 20% ತನಕ ಡಿಸ್ಕೌಂಟ್ ಕೂಡ ಇದೆ. ಇದು ನಿಮ್ಗೆ ಮಾಮಾ ಅರ್ತ್, ಅಮೆಝಾನ್, ನಾಯ್ಕಾದಲ್ಲಿ ಕೂಡ ಸಿಗುತ್ತೆ. ಆದ್ರೆ ಡಿಸ್ಕೌಂಟ್ ಮಾತ್ರ ಅಂದ್ರೆ ಕೂಪನ್ ಕೋಡ್ ಮಾತ್ರ ನಿಮ್ಗೆ mama.in ಅಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ಇವಾಗ ಸರಿಯಾಗಿ ಗೊತ್ತಾಯ್ತಲ್ಲ, ಸುಮಾರು ಜನ ಈ ಬ್ರ್ಯಾಂಡ್ ಅನ್ನು ಯೂಸ್ ಮಾಡ್ತಾ ಇದ್ರೆ. ಇದರಲ್ಲಿ ನನ್ನ ನೋಡೋರು ಕೂಡ ಸುಮಾರು ಜನ ಇರಬಹುದು. ನಿಮ್ಗೆ ಗೊತ್ತುಂಟು ಇದು ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ. ಕಾಲೆ ಓಕೆ, ಇವ್ರದ್ದು ಬೆಳಿಗ್ಗೆ ಇವತ್ತು ಮದರ್ಸ್ ಡೇ. ಹಾಗಾಗಿ ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಮದರ್ಸ್ ಡೇ. ಓಕೆ, ಕ್ಲಾರ್ನ ಮಮ್ಮಿ ನೋಡ್ತಾ ಇದ್ದೀರಾದ್ರೆ ಕ್ಲಾರ್ ಕೂಡ ಬಂದು ವಿಶ್ ಮಾಡ್ತಾನೆ. ವಿಶ್ ಯು ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಓಕೆ, ನಾಚಿಕೆ ಇವಾಗ ನಾಚಿಕೆ ಬರ್ತಾ ಇದ್ದಾನೆ. ಇಲ್ದಿರ ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಯ್ತು, ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಬನ್ನಿ ಹೋಗೋಣ. ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ನಾನು ಮಂಗಳೂರು ಫೇಮಸ್ ನೀರು ದೋಸೆ ಹಾಗೂ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಇವರದು ಅಣ್ಣ ತಂಗಿ ಜಗಳ ಮುಗಿಯುವುದೇ ಇಲ್ಲ. ಇಡೀ ಹೊತ್ತು ಜಗಳ ಆಡ್ತಾನೆ ಇರ್ತಾರೆ. ಪ್ಲೇಟ್ ನೀರು ದೋಸೆ ಮಾಡ್ತಾ ಇದ್ದಾಳೆ, ನಾನು ಚಿಕನ್ ಕರಿಗೆ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿ ವಿನು ಬೇಕಂತ ಅಡ್ಡ ಬರ್ತಿದ್ದಾನೆ. ಹೊರಗಡೆ ಏನು ಮಾಡ್ತಾರೆ ತೋರಿಸ್ತಾರೆ, ಕೂತ್ಕೊಂಡು ಭಜನೆ ಮಾಡ್ತಿದ್ದಾರೆ. ಹೋಗಿ ಪುಚ್ಕ ಜೊತೆಗೆ मुंबई आटा बोले क्या ले क्या नहीं फर्स्ट डे इन द सेंस हम कहीं दिन नहीं ಕಾಯಿಲ್ಲ ದಂಗನೆ ಮಾತಾಡ್ಲೆ ತೊಂದ್ರ ಅಂಕಲ್ ಕೊನೆ ನಾನು ಬರದಿ ಕಾಲ ಕರ್ತಾ ಇದ್ರೆ ಏನ್ ಮಾಡ್ತಿದ್ದೀರಾ? ಮೊಟ್ಟೆ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಶಾವಿಗೆ ಅಮ್ಮ ಕಳಿಸಿಕೊಟ್ಟಿದ್ರು, ಶಾವಿಗೆ ಉಂಟು. ಆಮೇಲೆ ನೀರು ದೋಸೆ ಮಾಡಿದ್ದೀನಿ. ಚಿಕನ್ ಕರಿ ಎಲ್ಲನೂ ಸೂಪರ್ ಆಗುತ್ತೆ. ಈತನ ಆಟದ ಸಾಮಾನು ಉಂಟು ಇಲ್ಲಿ. ಈತು ಅಮ್ಮನ ಮನೆಯಲ್ಲೇ ಉಳ್ಕೊಂಡಿದ್ದಾನೆ. ಸೋನಿಯಾಗೂ ಈತು ಮಾಮು ಇಲ್ಲಿ ಬಂದರು ಇವತ್ತು ಬೆಳಿಗ್ಗೆ. ಓಕೆ, ಇವತ್ತು ಮದರ್ಸ್ ಡೇ. ಹಾಗಾಗಿ ಅಮ್ಮನಿಗೆ ನಾವು ಫೋನಲ್ಲಿ ವಿಶ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ ಸೇರಿ. ಮಮ್ಮಿಗೆಯಾ ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಮದರ್ ಒಬ್ಬರೇ ಇದ್ದಾರೆ, ಮಕ್ಕಳೆಲ್ಲ ಇಲ್ಲಿದ್ದಾರೆ. ಅಮ್ಮ ಅಲ್ಲಿ, ಮಕ್ಕಳು ಇಲ್ಲಿ. ಅತ್ತ ಅಲ್ರಿ ಫುಟ್ಬಾಲ್.
ಓಕೆ, ಇವಾಗ ನಾನು ಬಂಗಡೆ ಮೀನು ಫ್ರೈ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಫುಲ್ ಕರ್ಫ್ಯೂ ಇರುತ್ತೆ, ಆದರೂ ನಮಗೆ ತುಂಬ ಕಷ್ಟದಲ್ಲಿ ಇವತ್ತು ಮೀನು ಸಿಕ್ತು. ಚಿಕನ್ ಎಲ್ಲ ಏನು ಕೂಡ ಇಲ್ಲ, ಸಾಮಾನು ಕೂಡ ಹಾಗೆ ತುಂಬ ಖಾಲಿಯಾಗಿದೆ. ಆನ್ಲೈನಲ್ಲಿ ನನ್ನ ಹಸ್ಬೆಂಡ್ ಆರ್ಡ್ರ್ ಮಾಡಿದ್ದಾರೆ, ಬರಬೇಕಷ್ಟೆ. ಆದರೆ ಇದು ಚಿಕನ್ ಮಟನ್ ಎಲ್ಲ ಉಂಟು ನೋಡಿ, ಎಲ್ಲನೂ ಖಾಲಿಯಾಗಿದೆ. ಅಂಗಡಿಯಲ್ಲಿ ಕೂಡ ಇವತ್ತು ಸಿಗಲಿಲ್ಲ. ಸಂಡೇ ಆದರೂ ಇವತ್ತು ಚಪ್ಪೆ ಊಟ ಮಾಡೋದಂತ ಎನಿಸ್ತಾ ಇದ್ವಿ, ಆದರೆ ಕಷ್ಟದಲ್ಲಿ ಒಂದು ಶಾಪಲ್ಲಿ ನಮಗೆ ಮೀನು ಸಿಕ್ತು. ಹಾಗೆ ಮೀನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀವಿ. ಮಧ್ಯಾಹ್ನಕ್ಕೆ ಬಂಗಡ ಫ್ರೈ, ಸ್ವಲ್ಪ ಮಟನ್ ಉಂಟು, ಹಾಗೂ ಬೆಳಿಗ್ಗೆದು ಚಿಕನ್. ಆಮೇಲೆ ಉಂಟು ಫ್ರಿಡ್ಜ್ ಕೋಲ್ಡ್ ಜೊತೆಗೆ ಬಿಸಿ ಆಗುತ್ತಾ ಕೋಲ್ಡ್ ಆಗುತ್ತಾ? ಎಂತ ಫ್ರಿಡ್ಜ್ ರಬ್ಬರ್ ಬಿಸಿ ಆಗ. ಓಕೆ, ನೆಕ್ಸ್ಟ್ ಇದು ಓಪನ್ ಮಾಡಿ. ಇದು ಎಂತ ಇದು ಮಾವಿನಕಾಯಿ ಹಾಗೂ ಮತ್ತೆಂತ ಸಿಗಡಿಯಾ ಮಾವಿನಕಾಯಿ ಹಾಗೂ ಸಿಗಡಿ ಸಾರು ಅಮ್ಮ ಮಾಡಿದ್ದಿದ್ದು. ಅಮ್ಮ ಮಾಡಿ ಮಾಮು ಹತ್ರ ಕಳಿಸಿದ್ದು ನೋಡಿ. ನನಗೆ ಇಷ್ಟ ಅಂತ ಮಾಡಿ ಅಂಬೆ ಮತ್ತು ಅಂಬೆ ಅಂದ್ರೆ ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಮತ್ತು ಓಕೆ, ಸ್ವಲ್ಪ ಬೆಳಿಗ್ಗೆ ಚಿಕನ್ ಉಂಟು, ಫ್ರಿಜ್ಜಲ್ಲಿತ್ತು ಮೊದಲಿನ ಚಿಕನ್ ಅಂತ ಊರಿಸಿದ್ದೆ ನಿಮಗೆ. ಅಂದರೆ ಸ್ವಲ್ಪ ಚಿಕನ್ ಎಲ್ಲ ತರುವಾಗ ಅದರಲ್ಲಿ ಸ್ವಲ್ಪ ಎಲುಬು ಮಾಂಸ ಎಲ್ಲ ಇದೆ, ಆದರೆ ನಾನು ಸಪ್ರೇಟಾಗಿ ಸ್ವಲ್ಪ ಇಡ್ತೀನಿ. ಯಾವಾಗಲಾದರೂ ಏನಾದರೂ ಮಿಕ್ಸ್ ಹಾಕಿ ಸಾರು ಏನಾದರೂ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಹಾಗಾಗಿ ಇಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಅದು ಯೂಸ್ಗೆ ಬಂತು. ಓಕೆ, ಎಲ್ಲರೂ ನಾವು ಊಟ ಮಾಡ್ತೀವಿ. ಊಟ ಮಾಡಿ ನನಗೆ ಸ್ವಲ್ಪ ಕೆಲಸ ಉಂಟು, ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಇವಾಗ ಸಂಜೆ ಆಗಿದೆ, 5:00 ಆಗ್ತಾ ಬಂತು. ನಾನಿಲ್ಲಿ ಎಡಿಟ್ ಮಾಡ್ತಾ ಇದ್ದೆ. ನಿದ್ದೆ ಬರ್ತಾ ಇತ್ತು ನನಗೆ ಕೂಡ, ಆದರೆ ಎಡಿಟ್ ಮಾಡಲಿಕ್ಕಿತ್ತು. ನಾಳೆ ವಿಡಿಯೋ ಹಾಕ್ಲಿಕ್ಕೆ ಉಂಟು ನನಗೆ, ಹಾಗಾಗಿ ಅರ್ಜೆಂಟಲ್ಲಿ ಎಡಿಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ. ಜೋರು ನಿದ್ದೆ ಬರ್ತದೆ, ಆದರೂ ಕಂಟ್ರೋಲ್ ಮಾಡಿ ಮಾಡ್ತಾ ಇದ್ದೆ. ಹೇಗೂ 5 ಗಂಟೆ ಆಯಿತು. ಸ್ವಲ್ಪ ಆದರೂ ಮಲಗಬೇಕು ಅಂತ ಎನಿಸಿದ್ದೆ, ಆದರೆ ಆಗಲೇ ಇಲ್ಲ. ಪರವಾಗಿಲ್ಲ, ಇವತ್ತು ಬೆಳಿಗ್ಗೆ ಕೂಡ ನಾನು ಬೇಗ ಎದ್ದಿದ್ದೆ, ಹಾಗೆ ನಿದ್ದೆ ಬರ್ತಾ ಇತ್ತು. ಕೆಳಗಡೆ ಟಿ ವಿ ನೋಡ್ತಾ ಇದ್ರು ಎಲ್ಲರೂ, ಆದರೆ ಸ್ವಲ್ಪ ಹೊತ್ತಲ್ಲಿ ಇವಾಗ ಏನು ಕೂಡ ಸೌಂಡು ಕೇಳ್ತಾ ಇಲ್ಲ. ಇದ್ದಾರಾ ಹೋಗಿದ್ದಾರಾ ಗೊತ್ತಿಲ್ಲ ನನಗೆ. ಸಂಜೆಗೆ ಇದು ಮಾಡೋಣ ಅಂತ ಇದ್ದೀನಿ, ಕೇಸರಿ ಭಾತ್ ಎಲ್ಲ ಮಾಡೋಣ ಅಂತ ಹೇಳಿ ಇದ್ದೀನಿ, ಶೀರಾ ಎಲ್ಲ ಮಾಡೋಣ ಅಂತ ಹೇಳಿ. ಇವನಿಗೆ ಎಂತ ಇತ್ತು. ಓಕೆ, ಹಾಗೆ ಕೆಳಗಡೆ ಹೋಗೋಣ, ನೋಡೋಣ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಮೊನ್ನೆ ಚಿರೋಟಿ ರವೆ ತೊಗೊಂಡು ಬಂದಿದ್ದೆ, ಅದೊಂದು ಉಂಟು. ಇಲ್ಲದ್ರೆ ತುಂಬ ಸಾಮಾನು ಖಾಲಿಯಾಗಿದೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಾರೆ ಇವರು, ಆದರೆ ಬರಲಿಲ್ಲ ಇನ್ನೂ ಕೂಡ. ಕೇಸರಿ ಭಾತ್ ಯಾವ ರೀತಿ ಮಾಡೋದಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ತುಂಬ ಇಷ್ಟಪಟ್ಟಿದ್ದೀರಾ, ತುಂಬ ಜನ ಟ್ರೈ ಕೂಡ ಮಾಡಿದ್ದಾರೆ, ಒಳ್ಳೆಯದಾಗಿದೆ, ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ದೀನಿ. ಖುಷಿ ಆಯಿತು. ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ನಾನು. ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿ ಹಾಕ್ತೀನಿ. ಇನ್ನೊಂದು ಸೈಡಲ್ಲಿ ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಅಂದರೆ ಇವಾಗ 1 ಕಪ್ ನಾನು ರವೆ ಹಾಕೋದಾದರೆ ಚಿರೋಟಿ ರವೆ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸಣ್ಣದು ಬರುತ್ತೆ ನೋಡಿ, ಅದು ಬಾಂಬೆ ರವೆ ಅಂತ ಹೇಳ್ತಾರೆ ಕೆಲವರು. ಅದನ್ನು ಹಾಕ್ತೀನಿ. 1 ಕಪ್ ನೀವು ರವೆ ಹಾಕೋದಾದರೆ 2 ಕಪ್ಪಷ್ಟು ನಾವು ನೀರನ್ನು ಕುದಿಸಲಿಕ್ಕೆ ಇಡಬೇಕು. ಹೀಗೆ ರವೆಯನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು. ಅದು ಚೆನ್ನಾಗಿ ಬಿಡುವಾಗಿ ಅಂದರೆ ಉಬ್ಬಿ ಬರಬೇಕು. ರವೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಸ್ಲೋ ಗ್ಯಾಸಲ್ಲಿಟ್ಟು ಒಳ್ಳೆ ರೀತಿ ಫ್ರೈ ಮಾಡಬೇಕು.
ಮನೆಯಲ್ಲೇ ಮಾಡಿದ್ದು. ಮೊನ್ನೆ ನಾನು ತೋರಿಸಿದೆ ನಿಮಗೆ, ಅಮ್ಮ ಮಾಡಿ ಕಳಿಸಿದ್ದಾರೆ. ಹೆಚ್ಚಾಗಿ ಮನೆಯಲ್ಲೇ ಮಾಡಿದ ತುಪ್ಪವನ್ನೇ ನಾವು ಯೂಸ್ ಮಾಡೋದು. ಫಸ್ಟಿಗೆ ಸ್ವಲ್ಪ ಹಾಕಿದರೆ ಸಾಕು ತುಪ್ಪ. ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ತೀನಿ ನಾನು, ಆಮೇಲೆ ನಾನು ತುಪ್ಪವನ್ನು ಹಾಕ್ತೀನಿ, ರವೆಯನ್ನು ಹಾಕ್ತೀನಿ. ಓಕೆ, ಶೀರವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬ ನಾನು ವಿಡಿಯೋ ಹಾಕಿದ್ದೀನಿ, ಹಾಗಾಗಿ ಪದೇ ಪದೇ ಅದರ ಮೇಲೇ ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಇಲ್ಲ. ಯಾರಾದರೂ ನೋಡಲಿಲ್ಲದಿದ್ದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ತುಂಬ ಚೆನ್ನಾಗಾಗತ್ತೆ. ಸುಮಾರು ಜನ ನಾನು ಮಾಡಿದ ಶೀರವನ್ನು ಟ್ರೈ ಮಾಡಿದ್ರು, ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ತಾಯಿದ್ರು, ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಈ ರೀತಿ ನೀವು ಶೀರವನ್ನು ಮಾಡಿದರೆ ಸಾಫ್ಟೇ ಇರುತ್ತೆ, ಗಟ್ಟಿ ಆಗಲ್ಲ. ಹಾಗಾಗಿ ಯಾರಿಗಾದರೂ ಇಷ್ಟ ಇದೆ ಅದರ ಸ್ವೀಟ್, ಅವರು ಟ್ರೈ ಮಾಡ್ಬೋದು. ನಾನು ರೆಸಿಪಿ ಚಾನಲಲ್ಲಿ ಉಂಟು, ಹಾಗೂ ಬೇಕಿದ್ದರೆ ನಾನು ಅದರ ಲಿಂಕನ್ನು ನೋಡಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ನೋಡ್ಬೋದು. ಓಕೆ, ಇವಾಗ ರೆಡಿಯಾಗಿದೆ. ಇನ್ನೂ ಕೂಡ ಸ್ವಲ್ಪ ಡ್ರೈ ಆಗಲಿಕ್ಕೆ ಉಂಟಿದ್ದು. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಎಲ್ಲ ಮಿಕ್ಸ್ ಆಯಿತು. ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ರೆಡಿ ಆಯಿತು ಶೀರಾ. ಇನ್ನು ತಿನ್ನೋದೊಂದು ಬಾಕಿ ಉಂಟು. ಇನ್ನೊಂದು ಸೈಡಲ್ಲಿ ಟೀ ಆಗ್ತಾ ಉಂಟು. ಟೀ ಆಗಿದ್ದೆ ನಾವು ಟೀ ಕುಡಿತೇವೆ. ಓಕೆ, ಇವಾಗ ಆನ್ಲೈನಲ್ಲಿ ನಾವು ಆರ್ಡ್ರ್ ಮಾಡಿದ್ವಿ ನೋಡಿ, ಅದು ಬಂತು. ನಾನು ಹೇಳಿದ್ದೆ ಬಿಗ್ ಬಜಾರ್ ಆನ್ಲೈನಲ್ಲಿ ನಾವು ಆರ್ಡ್ರ್ ಮಾಡಿದ್ರು ನನ್ನ ಹಸ್ಬೆಂಡ್. ಹಾಗೆ ಹೊರಗಡೆ ಎಲ್ಲ ಹೋಗ್ಲಿಕ್ಕಿಲ್ಲ ಅಲ್ವಾ, ಹಾಗೆ ಬಂತು. ಅದನ್ನೇ ಇನ್ನೂ ಜೋಡಿಸಿಡಬೇಕು, ಹಾಗೂ ಬಿಲ್ಲೆಲ್ಲ ಚೆಕ್ ಮಾಡಬೇಕು. ಓಕೆ, ಆನ್ಲೈನಲ್ಲಿ ಇವಾಗ ನಮಗೆ ಕೆಲವು ಬಂತು. ನಿನ್ನೆ ಆರ್ಡರ್ ಮಾಡಿದ್ರು ಅವರು, ನಿನ್ನೆ ಬರಬೇಕಿತ್ತು, ಆದರೆ ಇವಾಗ ಬಂತು. ಬಿಗ್ ಬಜಾರಿಂದ ತರಿಸಿದ್ರು. ಹಾಗೆ ಬಿಗ್ ಬಜಾರಲ್ಲಿ ಆ್ಯಪ್ ಇದೆ, ಹೋಮ್ ಡೆಲಿವರಿ. ನಿಮಗೆ ಒಮ್ಮೆಲೆ ಇಲ್ಲದಿದ್ರೆ ಏನಾದರೂ ನೀವು ತರಿಸ್ಬೋದು. ಹಾಂ, ಏನೆಲ್ಲ ಬಂದಿದೆ? ಸಾಫ್ಟ್ ಡ್ರಿಂಕ್ 3 ಕ್ವಾಂಟಿಟಿ, ಸನ್ ಫೀಸ್ಟ್ ಇನ್ಸ್ಟೆಂಟ್ ನೂಡಲ್ಸ್, ಸಿಪ್ಪಿಂಗ್ ಮ್ಯಾಜಿಕ್ ಮಸಾಲ, ಟೇಸ್ಟಿ ಟ್ರೀಟ್, ಬಟರ್ ಕುಕೀಸ್ ಆತಿ ಎಲ್ಲೋ ತೀನಾ ದೇತು ಏ ಕ್ವಾಂಟಿಟಿ ಕಾಲ. ಎಲಿನಾ ರೈಸ್, ಗೋಲ್ಡನ್ ಹಾರ್ವೆಸ್ಟ್, ಸಂಬುದಾನ. ಯಾವುದು ಕ್ಲರು? ಸಾಬುದಾನನಾ? ಚಂಬುದಾನ ಅಲ್ಲಲ್ವಾ? ಚಂಬುದಾನ. ಗೋಲ್ಡನ್ ಹಾರ್ವೆಸ್ಟ್, ಕಾಬೂಲಿ ಚನಾ. काबुली वस्तू के बी तुमका त्याडून करता नाही ते एक क्वांटिटी मागीर तूर दोरली तूर ना दया वाटरमेलन किरण 2.49 kg ಓಕೆ, ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಪಾಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟಿಗೆ ನಾನಿಲ್ಲಿ ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಅವರಿಗೆ ಹಾಯ್ ಹೇಳ್ತೀನಿ. ಸುಷ್ಮಿತಾ ಹಸಾಬಿ ಅವರೇ ಹಾಯ್, ಹೇಗಿದ್ದೀರಾ ನೀವು? ಅನಿಶಾ ಡಿಸೋಸ್ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿದೆ. ರಂಜು ಅವರೇ ಹಾಯ್. ಆಜ್ಮಿ ಅವರೇ ಹಾಯ್. ಪ್ರಮೋದ್ ಶ್ರುತಿ ವೆಡ್ಡಿಂಗ್ ಆ್ಯನಿವರ್ಸರಿ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ, ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಜಯಲಕ್ಷ್ಮಿ ಅವರ ಫ್ಯಾಮಿಲಿಯವರಿಗೆ ಹಾಯ್. ಕೃತಿ ಅವರ
ತಂಗಿ ಮಗಳು ಜೀವಿತವರ ಬರ್ಡೇ. ಹಾಯ್ ಜೀವಿತ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ರಕ್ಷಿತಾ ಸಂದೀಪ್ ಅವರ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಖುಷಿಯಾಗಿರಿ. ವಿಜಯಲಕ್ಷ್ಮಿ ಅವರೇ ಹಾಯ್, ಹೇಗಿದ್ದೀರಾ ನೀವು? ಜ್ಯೋತಿ ರಮೇಶ್ ಅವರೇ ಹಾಯ್. ವಾಸುದೇವ ಪ್ರಭು ಅವರೇ ಹಾಯ್, ಹೇಗಿದ್ದೀರಾ? ಅಜಯ್ ಬಿಂದು ಅವರೇ ಹಾಯ್. ಜಯದೇವಿ ಮುರಳೀಧರ್ ವೆಡ್ಡಿಂಗ್ ಆನಿವರ್ಸರಿ. ವಿಶ್ ಯು ಹ್ಯಾಪಿ ಆನಿವರ್ಸರಿ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ವಿಜಯ್ ಕುಮಾರ್ ಅವರ ಬರ್ಡೇ. ಹಾಯ್ ವಿಜಯ್ ಕುಮಾರ್, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಆಶಾ ಪೂಜಾ ಅವರೇ ಹಾಯ್, ಹೇಗಿದ್ದೀರಾ? ಅಭಿಷೇಕ್ ಅವರ ಮಗಳು ಪ್ರಿಯಾ ಅವರ ಬರ್ಡೇ. ಹಾಯ್ ಪ್ರಿಯಾ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಪುಷ್ಪತಮ್ಮ ಕಿರಣ್ ಅವರ ಬರ್ಡೇ. ಹಾಯ್ ಕಿರಣ್, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಜೀವನ್ ಅವರ ಬರ್ಡೇ. ಹಾಯ್ ಜೀವನ್, ವಿಶ್ ಯು ಹ್ಯಾಪಿ ಬರ್ಡೇ. ಖುಷಿಯಾಗಿರಿ ಯಾವಾಗಲೂ. ಅನನ್ಯ ಆ್ಯಂಡ್ ಫ್ರೆಂಡ್ಸ್ ದೀಶಾ ಹಾಯ್, ಹೇಗಿದ್ದೀರಾ ನೀವು? ನವ್ಯ ಹಾಯ್ ನವ್ಯ, ಹೇಗಿದ್ದೀರಾ? ಓಕೆ, ಇಷ್ಟೊಂದರಿಗೆ ಹೇಳಲಿಕ್ಕಿತ್ತು, ಹೇಳಿದ್ದೀನಿ. ಇನ್ನು ಯಾರಿಗಾದ್ರೂ ನಾನು ಮಿಸ್ ಮಾಡಿದೆ ಅಂತ ಆದರೆ ಪ್ಲೀಸ್ ಬೇಸರ ಮಾಡಬೇಡಿ. ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.